Hello, good morning everyone. I'm Aniruddha from NGSM IPS Deralagatti. Today we are celebrating the Cultural Week. Today is the day one of Cultural Week. We call it as, this year we call it as few moments later. Carnival. It is the day one of Carnival. And in this vlog I will be covering the backstage thing and how our Bhakshudi we do in the vlog or something we do in our class and the preparation of the Cultural Day. So it may be a Tulu, Kannada, English, maybe Telugu also, I don't know. And Hindi will be definitely there and English will be there. So hope you enjoy the video. So let's start the video. ನಮ್ಮ ಜೊತೆ ನಮ್ಮ ಸೀನಿಯರ್ ಥರ್ಡ್ ಇಯರ್ನ ಅಭಿಷೇಕ್ ಅಣ್ಣ ಇದ್ದಾನೆ. ಒಂದು ಪ್ರೈಸ್ ಕೊಡಬೇಕು, ತುಂಬ ಸಿನ್ಸಿಯರ್ ಆಗಿ ವ್ಲಾಗ್ ಮಾಡ್ತಿದ್ದೀರಿ. ಈ ಪ್ರೈಸ್ ಕೊಡಬೇಕು, ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಸಿಗ್ಬೇಕು ಇವರಿಗೆ. ಫಸ್ಟ್ ಇರಬೇಕಲ್ಲ? ಫಸ್ಟ್ ಸಿಗ್ಲಿ ಅಲ್ಲ ಅದೇ मस्त जोक मारा रे या हाथ रे हलकट हाथ ಕಾಲೇಜಿನ ಒಳಗೆ ಹೋಗುವ ಇಲ್ಲೆಲ್ಲ ಕಾಣ್ಬೋದು. ಇದೆಲ್ಲ ಮೊನ್ನೆ ನಾವು ಶನಿವಾರ ಆದಿತ್ಯವಾರ ಕೂತು ಮಾಡಿದ ಕೆಲವು ಪ್ರಿಪ್ರೇಷನ್ಸ್. ಸ್ವಲ್ಪ ಕಮ್ಮಿ ಸಮಯದಲ್ಲಿ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಮಾಡಲಿಕ್ಕೆ ಹೊರಡ್ತೇವೆ. ಹಾಗೆ ಇಲ್ಲಿ ಕೂಡ ನೋಡ್ಬೋದು, ಇಲ್ಲಿ ಕೂಡ ಸ್ವಲ್ಪ ಹಾಕಿದ್ದೇವೆ. ಇದೆಲ್ಲ ನಮ್ಮ ಸೆಟ್ಟಿಂಗ್, ಇದರದ್ದು ಕಲ್ಚರಲ್ ಡೇಯ ಬಣ್ಣದ ಕಾಗದಗಳನ್ನೆಲ್ಲ ಕತ್ತರಿಸಿ. ಇದಕ್ಕೆಲ್ಲ ನಮಗೆ ಸಪೋರ್ಟ್ ಮಾಡಿದ್ದು ಸುತೀರ್ಥಣ್ಣ ಹಾಗೂ ಸಮೃದ್ಧಣ್ಣ ಇಲ್ಲದಿದ್ದರೆ ನಮಗೆ ಏನು ಕೂಡ ಆಗ್ತಿರ್ಲಿಲ್ಲ. ಇಲ್ಲಿ ನೋಡ್ಬೋದು, ಇಲ್ಲಿ ಜಶ್ನ್ ಅಂತ ಬೋರ್ಡ್ ಬರ್ದದ್ದು ಮೊನ್ನೆ. ಇದು ಕೂಡ ಹಾಗೆ ಎಲ್ಲ ಸಮೃದ್ಧಣ್ಣನ ಗೈಡೆನ್ಸ್ ಅಲ್ಲಿ ಮುಂದೆ ಹೋದದ್ದು. ಮತ್ತೆ ಇಲ್ಲಿ ಒಂದು ಹೂವಿನ ಹಾರ ಹಾಕಿದ್ದೇವೆ. ಹೌದು, ಲಿಮಿಟೆಡ್ ರಿಸೋರ್ಸ್ ಲಿಮಿಟೆಡ್ ಬಜೆಟ್ ಅಲ್ಲಿ ಡೆಕೋರೇಷನ್ಸ್ ಎಲ್ಲ ಮಾಡಿರುವಂಥದ್ದು. ಹಾಗೆ ಇನ್ನು ಬೇರೆ ಬೇರೆ ಕ್ಲಾಸಸ್ಗೆ ಹೋಗೋ ಅಲ್ಲಿ ಕೂಡ ಮಾತಾಡಿಸೋ ಜನ ಬಂದು ಹಾಗೆ ನೋಡುವ ಏನಾಗ್ತದೆ ಅಂತ. ಶುರು ಕರ್ತೀನಿ. ಒಳಗೆ ಬಂದಿದ್ದೇನೆ. ಹಾಗೆ ಇಲ್ಲಿ ಫಸ್ಟ್ ಇಯರ್ ಅಲ್ಲಿ ಭಯಂಕರ ಬೊಬ್ಬೆ ಕಾಣ್ತಾ ಉಂಟು, ಭಯಂಕರ ಪ್ರಿಪರೇಷನ್ ಅನ್ನು ಮಾಡ್ತಿದ್ದಾರೆ ಅಂತ ಕಾಣ್ತದೆ. ಬಗ್ಗೆ ಮಾತಾಡಿಸ್ಕೊಂಡು ಬರೋಣ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಫಸ್ಟ್ ಇಯರ್ನ ಕಥೆ ಇದೆಲ್ಲ ಭಯಂಕರ ಪ್ರಿಪರೇಷನ್ ಮಾಡ್ತಿದ್ದಾರೆ, ಫುಲ್ ಜೋಶಲ್ಲಿ ಫಸ್ಟ್ ಇಯರ್ಸ್ನವರು. ಇಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ LH6 ಅಲ್ಲಿ ಮೆಹಂದಿ ಕಾಂಪಿಟೇಷನ್ ನಡೀತಾ ಇದೆ ಅಂತ ಗೊತ್ತಾಯ್ತು. ಹಾಗೆ ಅಲ್ಲಿ ಸ್ವಲ್ಪ ನೋಡಿಕೊಂಡು ಬರೋಣ ಏನೆಲ್ಲ ಆಗ್ತಿದೆ ಅಂತ. ಇಲ್ಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಆಯ್ತು, ಆಮೇಲೆ ವಿನ್ ಆಗ್ಬೋದ ನಾವು ಈ ಸತಿ? ಮ್ಯಾಚ್ ಹೋಯ್ತು ನಮ್ಮದು. RCB ನ ಪುದರ್ ದೆತ್ತಿನ ಅಲಕ್ಕ ಬೋರ್ಡ್. बाय बाय टाटा गुड बाय. ಎಲ್ಲ ಮಾಡಿ ಬ್ಯೂಟಿಫುಲ್ ವ್ಯೂ. 30 ಸಾರಿ ಕೊಡ್ತೆ ಆಯ್ತು, 30 ಸಾರಿ ಕೊಡ್ತೆ ಆಯ್ತು. 2000 years later. ವಾಪಸ್ ಕ್ಯಾಮರಾ ನನ್ನ ಕೈಗೆ ಬಂತು. ಇಲ್ಲಿಗೆ ಮೆಹಂದಿ ಕಾಂಪಿಟೇಷನ್ ಆಗ್ತಾ ಇದೆ. ಇದು ನಮ್ಮ ವಿಷಯ ಅಲ್ಲ, ನಮಗೆ ಅರ್ಥ ಆಗುವಂಥದ್ದಲ್ಲ. ಆದರೆ ಚಂದಕ್ಕೆಲ್ಲರೂ ಹಾಕ್ತಿದ್ದಾರೆ, ಒಳ್ಳೆ ಕಾಂಪಿಟೇಷನ್ ಆಗ್ತಾ ಇದ್ದಾರೆ. ನೋ ಕಾಮೆಂಟ್ಸ್. ಹೇಗೆ ಆಗ್ತಾ ಉಂಟು? ವೈಟ್ ಪುಟ್ಟಿ ಹಾಕಿ ಕಾಲೇಜನ್ನು ತುಂಬಾ ಚಂದ ಮಾಡ್ಬೋದು ಇದ್ದಲ್ಲ. बड़े डोगल कैसे चल रहा है भाई? सुपर ना ये पूरा पूरा लगा के बैच लगा के भाई. हाँ ರಹಾ ನಹಿ ಜಾತಾ. ಆಗ್ತಾ ಉಂಟು ನನಗೆ. ಬಲ್ಲಿ ಊದಿ ವಂಚಿತ. ಇದು ನಮ್ಮ ಕ್ಲಾಸಿನ ಎಂಟ್ರೆನ್ಸ್. ವೆಲ್ಕಮ್ ಟು ದ ಕಾರ್ನಿವಲ್ ಅಂತ ಮೇಲೆ ಬರ್ತಿದ್ದೇವೆ. ಫುಲ್ ಲೈನ್ಸ್ ಎಲ್ಲ ಸೆಟ್ ಮಾಡಿ ಜಿಗ್ಗ ಮಾಡಿದ್ದೇವೆ. ಈಗ ಒಳ್ಳೆದಾಗಿದೆ ಅಂತ ಕಾಣ್ತದೆ. ಇನ್ನು ಎಲ್ಲ ಜಡ್ಜಸ್ಸಿಗೆ ಬಿಟ್ಟದ್ದು, ಜಡ್ಜಸ್ ಹೇಗೆ ಹೇಳ್ತಾರೆ ಹಾಗೆ. ಏ ಬಾಯ್ रुक इवेंट कैसा चल रहा है बता देना. बहुत गर्मी लग रहा है, अभी क्लास का डेकोरेशन चल रहा है. हाँ, वी वांट टू विन दिस थिंग. तुम क्या कर रहे हो अभी? मैं टॉयज सेलर हूँ. अच्छा, इफ यू वांट टू बाय टॉयज प्लीज कम टू वरुण. ही विल गिव सस्ता टॉयज, चीप एंड बेस्ट. चीप एंड बेस्ट क्वालिटी का मिलेगा. हाँ. ಹಾಗೆ ಇದು ನಮ್ಮ ಕ್ಲಾಸ್ ಡೆಕೋರೇಷನ್ ಹಾಗೂ ಸ್ಲೋಗದ ವಿಡಿಯೋ ಎಲ್ಲ ಟೈಮ್ ಲ್ಯಾಪ್ಸಲ್ಲಿ ಹಾಕಿದ್ದೇನೆ. ಇನ್ನೆಲ್ಲ ಪ್ರಿಪೇರ್ ಆದ ಕೂಡಲೇ ಒಂದು ಸಿನಿಮ್ಯಾಟಿಕ್ ಆಗಿ ಒಂದು ವಿಡಿಯೋ ನೋಡಿ ಬರೋಣಲ್ಲ.
ಕ್ಲಾಸ್ ಕಾರ್ನಿವಲ್ ನಮ್ಮದು ನೋಡಿದ್ರಲ್ಲ. ನೆಕ್ಸ್ಟ್ ಇದೊಂದು ರಂಗೋಲಿ ಕಾಂಪಿಟೇಷನ್ ಆಗಿದೆ. ಇದರದ್ದು ಇಲ್ಲಿ ಲೈಬ್ರರಿಯಲ್ಲಿ ರಂಗೋಲಿ ಕಾಂಪಿಟೇಷನ್ ಇದೆ, ಅದರದ್ದೊಂದು ವಿಡಿಯೋ ನೋಡ್ಕೊಂಡು ಇಲ್ಲಿ ನೋಡಿ ಅಂತ 1 2 3 4 5 6 7 ಆ ಸೈಡಿದ್ದು ನಮ್ಮ ಕ್ಲಾಸ್ ಇದು. ಮತ್ತು ಎಲ್ಲ ಒಳ್ಳೆ ಮಾಡಿದ್ದಾರೆ. ನನಗೆ ಎಸ್ಪೆಷಲಿ ಅದೊಂದು ಸ್ವಲ್ಪ ಇಷ್ಟ ಆಗಿತ್ತು. ಹಾಗೆ ಇಲ್ಲಿ ಇನ್ನೊಬ್ಬರು ವ್ಲಾಗರ್ ಇದ್ದಾರೆ ಇಲ್ಲಿ. ಇನ್ನಿತಣ್ಣ ಹಾಯ್ ಹೇಳಿ ಅಂತಮ್ಮೆ. ಕಾಂಪಿಟೇಷನ್ ಇಬ್ಬರಿಗೂ ಕೂಡ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಹಾಗೆ ರಂಗೋಲಿ ಕಾಂಪಿಟೇಷನ್ ಮುಗ್ದಾಗ ಗೊತ್ತಾಯಿತು ಅಂತ್ಯಾಕ್ಷರಿ ಕಾಂಪಿಟೇಷನ್ ಸ್ಟಾರ್ಟ್ ಆಗಿತ್ತು. ಹಾಗೆ ನೋಡ್ಕೊಂಡು ಬರೋಣ ಅಂತ ಸೀದಾ ಇಲ್ಲಿಗೆ ಬಂದೆ. ಎಲ್ಲ ಟೀಮ್ಗಳು ಕಾಂಪಿಟೇಟಿವ್ ಆಗಿ ಆಡ್ತಿದ್ರು, ಒಬ್ಬರಿಗೊಬ್ಬರು ಬಿಟ್ಟು ಕೊಡ್ತಿರ್ಲಿಲ್ಲ. ಮತ್ತು ಅದೆಲ್ಲ ಆದಮೇಲೆ ಸಂಜೆ BGMI ಕಾಂಪಿಟೇಷನ್ ನಮ್ಮ ಕ್ಲಾಸಲ್ಲಿ ಪಾರ್ಟಿಸಿಪೇಟ್ ಮಾಡಿತ್ತು. ಹಾಗೆ ಪಾರ್ಟಿಸಿಪೇಟ್ ಮಾಡಿ ನಮ್ಮ ಕ್ಲಾಸಲ್ಲಿ ಫಸ್ಟ್ ಬಂತು. ಅದು ತುಂಬ ಸಂತೋಷದ ವಿಷಯ. ನಮ್ಮ ಕ್ಲಾಸಿನ 4 ಹುಡುಗರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಎಲ್ಲ ತುಂಬ ಪ್ರೋ ಪ್ಲೇಯರ್. ಹಾಗೆ ನಮ್ಮ ಕ್ಲಾಸಿಗೊಂದು ಪ್ರೈಸ್ ಅಂತಂದಿದ್ದಾರೆ. ಇವತ್ತು ಡೇಟು, ಇವತ್ತಿನ ಥೀಮ್ ಟ್ರೆಡಿಷನಲ್ ಡೇ ಅಂತ. ಹಾಗೆ ಎಲ್ಲರೂ ಕೂಡ ಸಾರಿ ಹಾಗೂ ಪಂಚೆ ಲುಂಗಿ ಏನು ಕರಿತೇವೆ ಅದರಲ್ಲಿ ಬಂದಿದ್ದಾರೆ ಫುಲ್ ಟ್ರೆಡಿಷನಲ್ ಆಗಿ. ಇವತ್ತೆಲ್ಲರೂ ಬಂದದ್ದು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅಥವಾ ಅದನ್ನು ನೋಡಲಿಕ್ಕೆ ಅಂತ ಅಲ್ಲ, ಎಲ್ಲರೂ ಇವತ್ತು ಫೋಟೋ ತೆಗಿಲಿಕ್ಕೆ ಬಂದದ್ದು. ಟ್ರೆಡಿಷನಲ್ ಡೇ ಅಲ್ಲ. ಹಾಗೆ ಈಗ ಇಲ್ಲಿ ಮೋಸ್ಟ್ ಅವೈಟೆಡ್ ಕಾಂಪಿಟೇಷನ್ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ NGSM IPS ಆಗ್ತಾ ಉಂಟು. ಎಲ್ಲರೂ ಇದಕ್ಕೆ ಕಾಯ್ತಿದ್ರು ಮೊನ್ನೆಯಿಂದಲೇ. ಹಾಗೆ ಅದೆಲ್ಲ ಆದ ಮೇಲೆ ಅಲ್ಲಿ ಮ್ಯಾಡ್ ಆ್ಯಡ್ ಆಗ್ತಿತ್ತು. ನನಗೆ ಇದರಲ್ಲಿ 3rd ಇಯರ್ನವರ ಮ್ಯಾಡ್ ಆ್ಯಡ್ ಸೂಪರ್ ಅನ್ನಿಸ್ತು. ಲೈಕ್ ಆ ಕನ್ನಡ ಮತ್ತು ತುಳು ಆ್ಯಕ್ಸೆಂಟ್ ಇದೆ ಅಲ್ಲ, ಎಷ್ಟು ಪರ್ಫೆಕ್ಟಾಗಿ, ಅಂದರೆ ಒಂಥರ ತುಳು ನಾಟಕದ ಒಂದು ಚಿಕ್ಕ ತುಣುಕನ್ನು ನೋಡಿದ ರೀತಿಯಲ್ಲಿತ್ತು. ಹಾಗೆ ತುಳು ನಾಟಕ ಯಾರಿಗೆ ಇಷ್ಟ ಆಗುತ್ತದೆ ಹೇಳಿ. ಹಾಗೆ ಅದು ತುಂಬ ಏನಂತ ಹೇಳೋದು, ತುಂಬ ರೀಚ್ ಆಯ್ತು ನನಗೆ ಎಲ್ಲ ಅದು. ಅದಾದ ಮೇಲೆ ಇನ್ನೊಂದು ಮೋಸ್ಟ್ ಅವೈಟೆಡ್ ಕಾಂಪಿಟೇಷನ್ ಕುಕ್ಕಿಂಗ್ ವಿದೌಟ್ ಫೈರ್. ಅದು ಕೂಡ ಹಾಗೆ ನೋಡಲಿಕ್ಕೆ ತುಂಬ ಚೆಂದ ಇತ್ತು. ರುಚಿ ಹೇಗಿರ್ತದೆ ನಮಗೆ ಗೊತ್ತಿಲ್ಲ, ಅದು ರುಚಿ ನೋಡಿದವರು ಹೇಳಬೇಕಷ್ಟೇ. ಹಾಗೆ ಅದೆಲ್ಲ ನೋಡಿದೆ, ತುಂಬ ಚೆಂದ ಇತ್ತು. ಎಲ್ಲರೂ ಕೂಡ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ರು. ಹಾಗೆ ಥರದ ಹೊಸ ಹೊಸ ರೀತಿಯ ಅಡುಗೆಗಳಲ್ಲಿ ಹೊರಗೆ ಬರ್ತಿತ್ತು. ನಮ್ಮ ಕಲ್ಚರಲ್ ಡೇ ಅಂದರೆ ಅದೇನು ಒಂದು ಕಲೆಯನ್ನು ಹೊರಗೆ ತೆಗೆಯುವ ಕೆಲಸ, ಅಂದರೆ ಹೊಸ ಹೊಸ ರೆಸಿಪಿಗಳಲ್ಲಲ್ಲಿ ಬರ್ತಿತ್ತು. ಇದನ್ನು ನೋಡಿ ಖುಷಿ ಆಯಿತು. ಅದಾದ ಮೇಲೆ ನೈಲ್ ಆರ್ಟಲ್ಲಿ 4-5 ಪಾರ್ಟಿಸಿಪೆಂಟ್ಸ್ ಇದ್ದರು. ಹಾಗೆ ಅದು ಕೂಡ ಹಾಗೆ ತುಂಬ ವೈಬ್ರೆಂಟ್ ಆಗಿ ನೇಲಲ್ಲಿ ಬೇರೆ ಬೇರೆ ರೀತಿಯ ಡ್ರಾಯಿಂಗ್ಸ್ ಎಲ್ಲ ಮಾಡ್ತಿದ್ರು ಕೆಲವರೆಲ್ಲ. ಹಾಗೆ ಅದು ಕೂಡ ನೋಡಿದೆ, ತುಂಬ ಚೆಂದ ಇತ್ತು. ಹಾಗೆ ಅಲ್ಲಿಗೆ ನಮ್ಮ ಈ ವರ್ಷದ ಅಂದರೆ 2025ನೇ ಸಾಲಿನ ಕಲ್ಚರಲ್ ವೀಕ್ ಸಮಾಪ್ತಗೊಂಡಿತ್ತು. ಇದು ಕೇವಲ ಒಂದು ಕಲ್ಚರಲ್ ವೀಕಾಗಿ ನಾವು ಕಾಣಲಿಲ್ಲ, ಇದು ಒಂಥರ ನಿಮ್ಮ ನಡುವೆ ಬೆಸೆಯುವ ಒಂದು ಬಂಧವಾಗಿತ್ತು. ಯಾಕಂತೇಳಿ ನಮ್ಮ ಕ್ಲಾಸಿನಲ್ಲಿ ನಾವು ಕಲಿತದ್ದು ಬೇರೆ, ಇಲ್ಲಿ ಕಲಿಯೋದು ಬೇರೆ. ಇದು ತುಂಬ ಎಕ್ಸ್ಪೀರಿಯನ್ಸನ್ನು ಕಲಿಸಿಕೊಡ್ತದೆ. ಹಾಗೆ ಈ ಪ್ರೋಗ್ರಾಮ್ ಕೂಡ ನಮಗೆ ತುಂಬ ಕಲಿಸಿಕೊಟ್ಟಿದೆ. ತುಂಬ ಮೆಮೊರೀಸನ್ನು ನಾವು ಮಾಡಿದ್ದೇವೆ. ತುಂಬ ಖುಷಿ ಕೊಟ್ಟಿದೆ ಈ ಪ್ರೋಗ್ರಾಮ್ ನಮಗೆ. ಹಾಗೆ ಮೆಮೊರೀಸ್ ಲೈಫಲ್ಲಿ ಆಗ್ತಾ ಇರ್ತದೆ, ಯಾವುದನ್ನು ಮರೀಲಿಕ್ಕಿಲ್ಲ. ಎಲ್ಲ ದಿವಸ ಕೂಡ ಒಂದೊಂದು ಹೊಸ ಹೊಸ ಪಾಠವನ್ನು ನಾವು ಕಲಿತಾ ಇರ್ತೇವೆ. ಹಾಗೆ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇನೆ. ನಮಸ್ತೆ.